ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ ಇದ್ದೇ ಇರುತ್ತೆ. ಮಾರ್ಚ್ 22ರಂದು ಈ ಹಿಂದೆ ಏನು ಬಂದ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರು ಇದನ್ನ ಪುನರುಚ್ಚರಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಇರುತ್ತೆ. ಸುದ್ದಿಗೋಷ್ಠಿ ವೇಳೆ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸ್ವಾಭಿಮಾನದ ಪ್ರಶ್ನೆ, ಮರ್ಯಾದೆಯ ಪ್ರಶ್ನೆ. ಬಂದ್ ದಿನ ಯಾರೂ ವಾಹನಗಳನ್ನ ಹತ್ತಬೇಡಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಿದ್ದಾರೆ. ಬಂದ್ಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘ ಬೆಂಬಲ ಕೊಟ್ಟಿದೆ. ಆಸ್ಪತ್ರೆ, ಹಾಲು, ಮೆಡಿಕಲ್ ಶಾಪ್ಗಳಿಗೆ ಮಾತ್ರ ರಿಯಾಯಿತಿ ಅನ್ನೋ ಒಂದು ಮಾತನ್ನ ಖುದ್ದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಪರಭಾಷಿಕರ ದರ್ಪ ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22ರಂದು ಕರೆ ಕೊಟ್ಟಿದ್ದಾರೆ. ಈ ಒಂದು ಬಂದಿನ ಮತ್ತೊಂದು ಸುತ್ತಿನ ಮೀಟಿಂಗ್ ಕೂಡ ಇವತ್ತು ನಡೆದಿದೆ. ಹಾಗಾದ್ರೆ ಅವತ್ತು ಏನಿರುತ್ತೆ, ಆ ಒಂದು ಬಂದಿನ ರೂಪರೇಷೆ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಜೊತೆ ಖುದ್ದು ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, 22ರಂದು 6 ಗಂಟೆಯಿಂದ ಬಂದ್ ಆರಂಭ ಆಗುತ್ತೆ. ಹೇಗಿರುತ್ತೆ ಸರ್ ಅವತ್ತಿನ ರೂಪರೇಷೆ ಹೆಂಗಿರುತ್ತೆ? ಇದು ಕರ್ನಾಟಕ ಬಂದ್ ಆಗಿರಬೇಕು. ಅವತ್ತು ಒಂದು ರೀತಿ ಜನರಿಗೆ ನಾವು ಗೌರವವಾಗಿ ಮನೆಯಲ್ಲಿರಿ, ವಿಶ್ರಾಂತಿ ತಗೊಳ್ಳಿ, ನಾಡಿಗಾಗಿ ಬಂದು, ಕನ್ನಡಿಗರಿಗಾಗಿ ಬಂದು, ಕರ್ನಾಟಕಕ್ಕೆ ಬಂದು ಪರಭಾಷೆಯವರ ದಾಳಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ, ಗಡಿನಾಡು ಅಭಿವೃದ್ಧಿ ಆಗಿಲ್ಲ, ಇದೆಲ್ಲವನ್ನು ಬೇಡಿಕೆಳಿಟ್ಟು ಎಂಎಸ್ ನಿಷೇಧ, ಜೊತೆಗೆ ಬೆಂಗಳೂರು ಮೆಟ್ರೋ, ಕನ್ನಡಿಗರಿಗೆ ಉದ್ಯೋಗ, ಮೆಟ್ರೋ ರೇಟ್ ಎಲ್ಲವನ್ನು ನಾವು ಇದರಲ್ಲಿ ಬೇಡಿಕೆಯನ್ನು ಇಟ್ಟು ಬಂದ್ ಮಾಡ್ತಾ ಇದ್ದೀವಿ. ಈ ಬಂದು ಎಲ್ಲರ ಬಂದು, ಕನ್ನಡಿಗರ ಬಂದು, ಸಮಗ್ರ ಕರ್ನಾಟಕದ ಬಂದು, ಕನ್ನಡಿಗರ ಶಕ್ತಿಯ ಬಂದು, ಕನ್ನಡಿಗರ ಗೌರವದ ಬಂದು, ಕನ್ನಡಿಗರ ಸ್ವಾಭಿಮಾನದ ಬಂದು. ಆದ್ದರಿಂದ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ, ಸ್ತಬ್ಧವಾಗಿರುತ್ತೆ ಬೆಂಗಳೂರು. ಸರ್, ಈಗ ಕೆಲವೊಂದು ಸಂಘಟನೆ ಇನ್ನೂ ಕೂಡ ದ್ವಂದ್ವ ನಿಲುವಿದೆ. ಫಾರ್ ಎಕ್ಸಾಂಪಲ್ ಓಲಾ ಊಬರ್ ಅಸೋಸಿಯೇಷನ್, ಚಾಲಕರ ಮಾಲಕರ ಅಸೋಸಿಯೇಷನ್ ಆಗಿರ್ಬೋದು, ಹೋಟೆಲ್ ಅಸೋಸಿಯೇಷನ್ ಆಗಿರ್ಬೋದು, ರೈತ ಸಂಘಟನೆ, ಒಂದಿಷ್ಟು ಜನ ಇನ್ನೂ ನೈತಿಕ ಬೆಂಬಲ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲ, ಓಲಾ ಊಬರ್ ಅವರೆಲ್ಲ ಕಂಪ್ಲೀಟು ಬೆಂಬಲ ಕೊಟ್ಟಿದ್ದಾರೆ. ಭದ್ರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಕೊಟ್ಟಿದ್ದಾರೆ. ಈ ಥರ ಭಾಳ ಸಂಘಟನೆ ಕೊಟ್ಟಿದ್ದಾರೆ. ಎಲ್ಲೂ ನೈತಿಕತೆ ಅನ್ನೋದು ಅಷ್ಟು ನಾನು ಕೇಳೇ ಇಲ್ಲ. ಎಲ್ಲೋ ಒಬ್ಬೊಬ್ಬರು ಹೇಳಿರ್ಬೋದು. ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅವರು ಕೊಡಬೇಕಲ್ರಿ. ನಾಳೆ ಕನ್ನಡಿಗರು ಅವರು ಉಳಿಬೇಕಲ್ಲ. ನಾಳೆ ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ ಅವರು ಉಳಿಬೇಕಲ್ಲ. ಅವರು ಉಳಿಬೇಕಾದ್ರೆ ಅವರ ಹಿತಕ್ಕಾಗಿ, ಅವರಿಗಾಗಿ ಈ ಬಂದು. ಆದ್ದರಿಂದ ಚಾಲಕರು, ನಾನು ಆಗಲೇ ಹೇಳಿದೆ, ಇಡೀ ರಾಜ್ಯದ ಚಾಲಕರು, ರಿಕ್ಷಾ ಆಗಿರ್ಬೋದು, 2 ಚಕ್ರ ಆಗಿರ್ಬೋದು, ಕಾರುಗಳು, ಸರ್ಕಾರಿ ಕಾರುಗಳು, ಖಾಸಗಿ ಕಾರುಗಳು, ಯಾರೇ ಆಗಿರ್ಬೋದು, ಅವರು ಚಾಲಕರು, ಅವರ ಸ್ವಾಭಿಮಾನ, ಚಾಲಕರ ಗೌರವ, ಚಾಲಕರಿಗೆ ಏಟು ಬಿದ್ದಿದೆ. ಯಾವ ಚಾಲಕರು ವಾಹನ ಹತ್ತೋದಿಲ್ಲ. ಆದ್ದರಿಂದ ಇಡೀ ರಾಜ್ಯ ಸಂಪೂರ್ಣ ಯಾವುದೇ ವಾಹನಗಳು ಓಡಾಡೋದಿಲ್ಲ. ಸರ್, ಈಗ ಸಾಮಾನ್ಯವಾಗಿ ನೀವು ಹಿಂದೆ ಕೊಟ್ಟಂತಹ ಬಂದ್ ಟೈಮ್ನಲ್ಲಿ ಒಂದಿಷ್ಟು ಖಾಸಗಿ ಶಾಲೆ ಆಗಿರ್ಬೋದು, ಪೋಷಕರ ಸಂಘಟನೆ, ಇವ್ರ ಜೊತೆ ಎಲ್ಲ ಮಾತನಾಡಿ ಅವರ ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಬಂದ್ಗೆ ಅವ್ರು ಮುಂಚೆನೆ ಬೆಂಬಲ ಕೊಡ್ತಾ ಇದ್ರು. ಬಟ್ ಈ ಸಾರಿ ಏನೋ ಬಂದ್ ಘೋಷಣೆ ಆದ ನಂತರ ಹೋಗಿ ಮಾತುಕತೆ ಆಯ್ತಾ ಹೆಂಗೆ? ಇಲ್ಲ, ಯಾವಾಗಲೂ ನಿಮ್ಗೆ ಹೇಳೋದಾದರೆ ಈ ಸಾರಿನೇ ನಾನು ಎಲ್ಲ ವ್ಯಾಪಾರಿ ಸಂಘಟನೆಗಳ ಜೊತೆಯಲ್ಲಿ ಈ ಸಾರಿನೇ ಮಾತಾಡಿರೋದು. ಹಿಂದೆ ನಾವು ಮಾತಾಡಿರಲಿಲ್ಲ.
ಅವ್ರ ಮನಸ್ಸಿನಲ್ಲಿ ಬಂದು ಬೆಂಬಲ ಕೊಟ್ಬಿಡ್ತಾರೆ. ನಮಗೆ ಹೇಳಲಿಲ್ಲ ಅಂತಿತ್ತು. ಈ ಸಾರಿ ನಾನು ಪ್ರತಿಯೊಬ್ಬರ ಜೊತೆಯಲ್ಲೂ ಮಾತನಾಡಿದ್ದೇನೆ, ಕೈ ಮುಗಿದಿದ್ದೇನೆ, ಬೆಂಬಲ ಕೊಡಬೇಕು ಕೇಳಿದ್ದೇನೆ. ಅರೆ ನಾವು ನಿಮ್ಗೊಂದು ವಿಚಾರ ಹೇಳ್ತೀನಿ. ಯಾರಿಗೋಸ್ಕರ ಬಂದಿದ್ದು? ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ. ಅದು ಈ ಬಂದಿಗೆ ಬೆಂಬಲ ಕೊಡದೆ ಯಾರು ಸರಿ ಇವತ್ತು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಯಾವತ್ತು ಕೊಡ್ತೀರಿ ಕನ್ನಡಿಗರಿಗೆ? ಯಾವ ದಿನ ನೀವು ಕೊಡೋದು? ಇವತ್ತೇ ಕೊಡಬೇಕು. ಕನ್ನಡಿಗ ಪರವಾಗಿ ಬೀದಿಯಲ್ಲಿ ಚಳುವಳಿ ಬಂದಿದ್ದೀವಿ. ಚಳುವಳಿಗೆ ಇವತ್ತೇ ಕೊಡ್ಬೇಕು ನೀವು. ಕನ್ನಡಿಗರಿಗೆ ಶಕ್ತಿ ಬರುತ್ತೆ. ಇವತ್ತು ಕೊಡಲಿಲ್ಲ ಅಂತಂದರೆ ಪರಭಾಷೆಯವ್ರ ಮೇಲೆ ಶಕ್ತಿ ಬರುತ್ತೆ. ಪರಭಾಷೆಯವರು ದಬ್ಬಾಳಿಕೆ, ಪರಭಾಷೆಯವರ ಏನು ಹುಡುಗಾಟ ಏನ್ರಿ? ಕನ್ನಡಿಗರ ಮೇಲೆ ಪರಭಾಷೆಯವರು, ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಎಲ್ಲಿ ನೋಡಿದ್ರಲ್ಲಿ ಪರಭಾಷೆಯವರ ನೋವು. ನಮ್ಮ ಜನ ಕಣ್ಣೀರಿಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಪರಭಾಷೆಗಳ ವಿರುದ್ಧ ಈ ಬಂದ್. ಆದ್ದರಿಂದ 22 ಕರ್ನಾಟಕ ಬಂದ್ಗೆ ನಿಮ್ಮ ಬೆಂಬಲ ಬೇಕೇ ಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ವೇ ಇಲ್ಲ. ಸರ್, ಈಗ ನಟ ರಿಷಬ್ ಶೆಟ್ಟಿ ಅವರು ಶಿವಾಜಿ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ನೀವು ನೇರವಾಗಿ ಸಿನಿಮಾವನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ರಿ. ಈಗ ಇದರ ಹೊರತಾಗಿಯೂ ಸಿನಿಮಾ ಏನಾದರೂ ರಿಲೀಸ್ ಆದರೆ ತಮ್ಮ ಹೋರಾಟ ಯಾವ ರೀತಿ? ಅದು ರಿಲೀಸ್ ಆದಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಆದರೆ ರಿಷಬ್ ಶೆಟ್ಟಿ ಅವ್ರಿಗೆ ಹೇಳ್ತೀನಿ, ಈಗಲೂ ಕಾಲ ಮಿಂಚಿಲ್ಲ. ಅವರು ಮರಾಠಿ ಶಿವಾಜಿ ಪಾತ್ರ ಮಾಡಬಾರ್ದು. ನಮಗೆ ಮರಾಠಿಗಳಿಂದ ಭಾಳ ಅನ್ಯಾಯ ಆಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲೂ ಕರ್ನಾಟಕದ ಮಹಾಮಹಿಮರದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಯಾರ್ದು ಅಲ್ಲಿ ಒಂದು ಪ್ರತಿಮೆ ಮಹಾರಾಷ್ಟ್ರದಲ್ಲಿಲ್ಲ. ಈ ದೃಷ್ಟಿಯಿಂದ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರ ತೆಗೆದು ಒಂದು ಹೆಸರು ಮಾಡಿದ್ದಾರೆ. ಇಲ್ಲಿ ಅವ್ರ ಹೆಸರನ್ನ ಕೆಡಿಸ್ಕೊಳ್ಬಾರ್ದು ಅಂತ ನಾನು ಅತ್ಯಂತ ಗೌರವವಾಗಿ ಹೇಳ್ತೇನೆ. ಕಡೆ ಪ್ರಶ್ನೆ, ಲಾಸ್ಟ್ ಟೈಮ್ ನೀವು ಬಂದು ಕೊಟ್ಟಾಗ ಅಂದರೆ ಬೇರೆ ಬೇರೆ ಸಂಘಟನೆಗಳು ಎಲ್ಲ ಒಂದೊಂದು ತಂಡವಾಗಿ ಫ್ರೀಡಮ್ ಪಾರ್ಕ್ಗೆ ಬಂದಿತ್ತು. ಬಟ್ ಈ ಸಾರಿ ನಿಮ್ಮ ಪ್ಲಾನಿಂಗ್ ಎಲ್ಲ ತಂಡ ಅಂದರೆ ಎಲ್ಲ ಸಂಘಟನೆಯು ಟೌನ್ ಹಾಲಿಂದ ಮೆರವಣಿಗೆ ಹೊರಡೋದು ಅಥವಾ ಬೇರೆ ಬೇರೆ ಸಂಘಟನೆ ಅವರದ್ದೇ ರೂಪದಲ್ಲಿ ಫ್ರೀಡಮ್ ಪಾರ್ಕ್ ಬಂದು ಜಾಯ್ನ್ ಆಗ್ತಾರೆ, ಹೆಂಗೆ ಸರ್? ಈಗ ಟೌನ್ ಹಾಲಿಂದಲೇ ಮೆರವಣಿಗೆ, ಎಲ್ಲರೂ ಅಲ್ಲೂ ಬರ್ಬೋದು, ಫ್ರೀಡಮ್ ಪಾರ್ಕು ಬರ್ಬೋದು. ಎಲ್ಲೆಲ್ಲ ಅವ್ರಿಗೆ ಅನುಕೂಲ ಇರುತ್ತೆ ಎಲ್ಲ ಬರಲಿ. ಎಷ್ಟು ಜನ ಸೇರುವ ನಿರೀಕ್ಷೆ ಅಂದರೆ ಟೌನ್ ಹಾಲಲ್ಲಿ ಸರ್? ಈಗ ಇಡೀ ಕರ್ನಾಟಕ ಬಂದ್ ಅಂದಿದ್ದೀವಿ. ಮೆರವಣಿಗೆ ಬರೋರು ಮೆರವಣಿಗೆ ಬರ್ತಾರೆ, ಮನೆಯಲ್ಲಿರೋರು ಮನೇಲಿ ಇರ್ತಾರೆ, ಅಂಗಡಿ ಬಾಗಿಲು ಹಾಕೊಂಡಿರೋರು ಅಲ್ಲಿರ್ತಾರೆ. ಅದರಿಂದ ಸಂಘಟನೆಗಿಂತ ಹೆಚ್ಚಾಗಿ ಬಂದ್ ಇದು ಕನ್ನಡಿಗರಿಗೆ ಸಮುದ್ರ, ಕನ್ನಡದ ಕಡಲು, ಕನ್ನಡದ ಸಮುದ್ರ, ಕನ್ನಡದ ಕೀರ್ತಿಗಾಗಿ, ಕನ್ನಡದ ಶಕ್ತಿಗಾಗಿ, ಕನ್ನಡದ ಅಭಿಮಾನಕ್ಕಾಗಿ, ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಬಂದ್. ಇವಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.